ಎಸ್ ಮಾಸ್ಟರ್ಸ್. ಮೊನ್ನೆ ಕೇಳಿದ್ರೆ ಧೀರೆ ಧೀರೆ ರೇ ಮನ ಧೀರೆ ಸಬ್ ಕುಚ್ ಮಾಲಿ ಸೀಂಚೆ ಸೌಗಡ ಋತು ಆಯೇ ಫಲ ಹೋಯ್. ಎಲ್ಲದಕ್ಕೂ ಒಂದು ನಿಧಾನ, ಒಂದು ತಾಳ್ಮೆ ಇರಲಿ. ಸಮಯ ಬಂದಾಗ ಫಲ ಕೊಡುತ್ತೆ. ಇದನ್ನ ಯಾವತ್ತಾದ್ರೂ ನೀವು ಸಾಯಿ ಮಂದಿರಿಗೆ ಹೋಗಿದ್ರೆ ಅಲ್ಲಿ ಎರಡು ಶಬ್ದ ಇರುತ್ತೆ. ಒಂದ್ ಕಡೆ ಶ್ರದ್ಧಾ, ಇನ್ನೊಂದ್ ಕಡೆ ಸಬೂರಿ. ಶ್ರದ್ಧೆ ನಮ್ಮ ಮೇಲೆ ನಮಗೆ ಇರಬೇಕು ಅಷ್ಟೇ. ಆ ಸಾಯಿಬಾಬಾ ಅವ್ರ ಮೇಲೆ, ಆ ದೇವ್ರ ಮೇಲೆ, ಈ ದೇವ್ರ ಮೇಲೆ, ನಮ್ಮ ಮೇಲೆ ನಮಗೆ ಶ್ರದ್ಧೆ. ನಾನು ಇದನ್ನ ಸಾಧಿಸ್ತೀನಿ, ಏನೇ ಬಂದ್ರೂ ಬಿಡೋದಿಲ್ಲ. ಆ ಶ್ರದ್ಧೆ ನಮ್ಮೊಳಗೆ ಉಳ್ಕೊಂಡ್ಮೇಲೆ ಎರಡನೇದು, ಅದಕ್ಕೆ ಬೇಕಾಗುವ ನಾಣ್ಯದ ಇನ್ನೊಂದು ಮುಖ ಸಬೂರಿ, ಪೇಷನ್ಸ್. ಪೇಷನ್ಸ್, ಪೇಷನ್ಸ್. ಓಶೋ ಅವರು ತಮ್ಮ ಪುಸ್ತಕದಲ್ಲಿ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಘಟನೆಯನ್ನ ಉಲ್ಲೇಖ ಮಾಡ್ತಾರೆ. ಶ್ರದ್ಧಾ ಸಬೂರಿ. ಪೈಗಂಬರಿಗೆ ತಮ್ಮ ಮೇಲೆ ತಮಗೆ ಶ್ರದ್ಧೆ ಇದೆ. ಏನೇ ಎದುರಿಗೆ ಎಂತ ಬಂಡೆಗಲ್ಲಿನಂತ ಘಟನೆ ಸಂಭವಿಸಿದ್ರು ನಾನು ವಿಚಲಿತ ಆಗೋದಿಲ್ಲ ಅನ್ನೋ ಶ್ರದ್ಧೆ ಇದೆ. ಯಾವಾಗ ನಾವು ಅಂತ ಶ್ರದ್ಧೆಯನ್ನು ಹೊಂತೀವೋ ಅಂತ ಟೆಸ್ಟೇ ನಡೆಯೋದು. ನಾವು ಯಾವ ಮಟ್ಟಕ್ಕೆ ರೆಡಿ ಆಗಿರ್ತೀವೋ ಆ ಮಟ್ಟದ ಟೆಸ್ಟೇ ಬರೋದು. ಅವರು ದಿನ ಹೋಗೋ ಒಂದು ದಾರಿಯಲ್ಲಿ ಓಶೋ ಅವರು ಉಲ್ಲೇಖ ಮಾಡಿದ್ದು, ಮೇಲೆ ಅಟ್ಟದ ಮೇಲೆ ಒಬ್ಬ ವೇಶ್ಯೆ. ಇವರು ತುಂಬಾ ಪ್ರಶಾಂತವಾಗಿ ಹೋಗೋದು, ಮೇಲೆ ಒಂದ್ಸಲನೂ ನೋಡಿಲ್ಲ. ಅವಳಿಗೂ ಎಲ್ಲರೂ ಇಲ್ಲಿ ಮೇಲೆ ನೋಡ್ತಾರೆ, ಈತ ಏನೂ ನೋಡೋದಿಲ್ಲ ಅಂದು ವೇಶ್ಯರು ಪಾನ್ ತಿಂದು, ಆ ತೂಗ್ದಾನಿ ಅಂತ ಇರುತ್ತೆ, ಅಲ್ಲೇ ಪಾನ್, ಅಲ್ಲೇ ಅವರು ಇದನ್ ಮಾಡಿರ್ತಾರೆ, ಅಲ್ಲೇ ಉಗುಳಿರ್ತಾರೆ. ಆತರ ಇರುತ್ತೆ ತೂಗ್ದಾನ. ಅದನ್ನ ಅವ್ರು ಬಂದಾಗ ಅವ್ರ ತಲೆ ಮೇಲೆ ಸುರುವುದು. ಇವರು ನೋಡೋದು, ಸುಮ್ನೆ ಹೋಗೋದು. ಮತ್ತೆ ಇವರು ಆ ದಾರಿ ಬದಲಾಯಿಸೋದಿಲ್ಲ. ಹೇಗೆ ಗೌತಮ್ ಬುದ್ಧ ಅಂಗುಲಿ ಮಾಲ ಬರ್ತಾನೆ ಅಂದ್ರೂ ದಾರಿ ಬದಲಾಯಿಸಲಿಲ್ಲ. ನಿನ್ನೆ ಮುಖದ ಮೇಲೆ ಉಗುಳಿದ ವ್ಯಕ್ತಿ ಮತ್ತೆ ಬರ್ತಾನೆ ಅಂದ್ರು ಆ ದಾರಿ ಬದಲಾಯಿಸಲಿಲ್ಲ. ಹಾಗೆ ಇವರು ಆ ದಾರಿ ಬದಲಾಯಿಸ. ಪ್ರತಿದಿನ ಇದೇ ಘಟನೆ ಮಾಸ್ಟರ್ಸ್. ಇವ್ರು ಆ ಕಡೆ ಹೋಗೋದು, ಆ ರೋಡಲ್ಲಿ ಹೋಗೋದು, ಆ ವೇಶ್ಯೆ ಅವ್ರ ಮೇಲೆ ಇದು ಕೆಂಪು ಅದೆಲ್ಲ ಉಗುಳಿದ್ದಿರುತ್ತಲ್ಲ, ಅದನ್ನ ಅವ್ರ ತಲೆ ಮೇಲೆ ಸುರು. ಒಂದಿನ ಹೋಗ್ತಾರೆ, ಯಾರು ಸುರುವುದಿಲ್ಲ. ಆ ವೇಷ ಬಂದು ಸುರುವುದಿಲ್ಲ. ಸ್ವಲ್ಪ ಹೊತ್ತು ನಿಲ್ತಾರೆ, ಏನಾಯ್ತು ಇವತ್ತು? ಸ್ವಲ್ಪ ಹೊತ್ತು ಮತ್ತೆ ನಿಲ್ತಾರೆ, ಸುರುವುದಿಲ್ಲ ಯಾರು. ಏನಾಗಿದೆ ಅಂತ ನೋಡ್ಲಿಕ್ಕೆ ಒಳಗೆ ಹೋಗ್ತಾರೆ. ಆ ವೇಶ್ಯೆ ಜ್ವರ ಬಂದು ಮಲಗಿರ್ತಾರೆ. ಇವರು ಆ ವೇಶ್ಯೆಯ ಆರೈಕೆ ಮಾಡ್ತಾರೆ. ಇಲ್ಲ, ಇವತ್ ನೀನು ಅದನ್ನು ಸುರುಲಿಲ್ಲ, ಏನಾಗಿದೆ ಅಂತ ಈಗ ಹೇಳಿ ಮಾಸ್ಟರ್ಸ್. ಆ ವೇಶ್ಯೆ ಎಷ್ಟು ಕರಿಗಿ ನೀರಾಗಿರ್ಬೇಕು, ಎಷ್ಟು ಪಶ್ಚಾತ್ತಾಪದಿಂದ ಬೆಂದಿರ್ಬೇಕು. ಆ ವೇಶ್ಯೆ ಇವರ ಅನುಯಾಯ. ಇದೇ ಘಟನೆ ಕಬೀರ್ ಜೀವನದಲ್ಲೂ ಒಂದು ನೋಡಿದೆ. ಒಬ್ಬ ವೇಶ್ಯೆ ಪಂಡಿತರಿಂದ ಹಣ ಪಡ್ಕೊಂಡು, ಕಬೀರ್ರು ನನ್ನ ಮದುವೆ ಆಗಿದ್ದಾರೆ, ನನ್ನ ಬಿಟ್ಟು ಬೇರೆ ಮದುವೆ ಆಗಿದ್ದಾರೆ, ಕಬೀರ್ರು ನನ್ನ ಗಂಡ.
ರಾಜನ ಆಸ್ಥಾನದಲ್ಲಿ ಅದು ಹೋಗುತ್ತೆ. ಸಿಕಂದರ್ ಲೋಧಿ ಕರೆಸಿ ಕೇಳ್ತಾನೆ, ಏನ್ ಕಬೀರ, ಮತ್ತೆ ಈ ಹೆಣ್ಮಗಳು ಹೀಗೆ ಹೇಳ್ತಾ ಇದ್ದ, ಹಾಗೆ ಹೇಳ್ತಾ ಇದ್ದ, ಹಾಗೆ ಇರ್ಬೋದು. ಕಬೀರ್ ಒಂದಿಷ್ಟು ವಿರೋಧ ಮಾಡೋದಿಲ್ಲ ಮಾಸ್ಟರ್ಸ್, ಹಾಗೆ ಇರ್ಬೋದು. ಹಾಗಾದ್ರೆ ನಿನ್ ಮನೆಗೆ ಕರ್ಕೊಂಡು ಹೋಗು, ಸರಿ ಕರ್ಕೊಂಡು ಹೋಗ್ತಾರೆ. ಕಬೀರ್ರು ಆ ಹೆಣ್ಮಗಳು ಮನೆಗೆ ಬಂದ ಅವಳಿಗೆ ಕಾಲೊತ್ತದು, ಅವಳಿಗೆ ಫಸ್ಟ್ ಆಹಾರ ಕೊಡೋದು, ತಾವು ಆಮೇಲೆ ಸ್ವೀಕಾರ ಮಾಡೋದು. ಅವಳಿಗೆ ಅಷ್ಟು ಆರೈಕೆ ಮಾಡ್ತಾರೆ. ಆ ಹೆಣ್ಮಗಳಿಗೆ ದುಡ್ಡು ತಗೊಂಡು ನಾಟಕ ಮಾಡೋದಕ್ಕೆ ಬಂದಂತವ್ರು. ಕಬೀರ್ ಈ ವರ್ತನೆ ಅವಳ ಇಮ್ಯಾಜಿನ್ಗೆ ದಾಟಿತ್ತು, ಕಲ್ಪನೆಗೂ ಮೀರಿತು. ಅವಳು ತಿಳ್ಕೊಂಡಿರ್ತಾಳೆ. ಕಬೀರ್ ವಿರೋಧ ಮಾಡ್ತಾಳೆ, ನನ್ ಕೆಲಸ ಮುಗೀತು, ನಾನು ಪಾಡಿಗೆ ನಾನು. ಕಬೀರ್ ವಿರೋಧನೇ ಮಾಡ್ಲಿಲ್ಲ. ಒಂದಿನ ಓಡ್ತಾ 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 ರಾಜನ, ನಂದು ತಪ್ಪಾಯ್ತು, ಕಬೀರು ನನ್ ಗಂಡ ಅಲ್ಲ, ಅವ್ರಿಗೂ ನನಗೂ ಏನೂ ಸಂಬಂಧ ಇಲ್ಲ. ಇಲ್ಲಿ ನಿಮ್ಮ ಆಸ್ಥಾನದಲ್ಲಿ ಮುಂದೆ ಲೈನಲ್ಲಿ ಕುಂತಿದ್ದಾರೆ, ಇವರು ನನಗೆ ದುಡ್ಡು ಕೊಟ್ಟು ಹಾಗೆ ಹೇಳು ಅಂತ ಹೇಳಿದ್ದು ತಪ್ಪಾಯ್ತು. ಅಂಥವ್ರಿಗೆ ನಾನು ಕಳಂಕ ತರ, ನೀವು ಏನ್ ಶಿಕ್ಷೆ ಕೊಟ್ಟರು ನನಗೆ ಮಂಜೂರು ಇದೆ ಅಂತ ಕಬೀರನ್ನ ಕರೆಸ್ತಾರೆ. ಏನ್ ಕಬೀರ, ಇವಳು ಹೀಗೆ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಹಾಗೆ ಇರ್ಬೋದು ನೋಡಿ. ಮೊದಲೇನಂದ್ರು ಹಾಗೆ ಹೇಳ್ತಾ ಇದ್ದ, ಹಾಗೆ ಇರ್ಬೋದು. ಈಗಲೂ ಅದೇ ಮಾತು, ವಿರೋಧನೇ ಇಲ್ಲ. ಹಾಗಾದ್ರೆ ಹೋಗು, ನೀನೊಬ್ಬನೇ ಮನೆಗೆ ಹೋಗು. ಸರಿ, ಕಬೀರ್ ಬಂದ್ರು. ಮಾಸ್ಟರ್ಸ್, ನಮ್ಗೆ ಒಂದು ಕಷ್ಟ ಸಮಯ ಬಂದಿದೆ ಅಂದ್ರೆ, ನಮ್ಗೆ ಒಂದು ಪರೀಕ್ಷೆ ಗಳಿಗೆ ಬಂದಿದೆ ಅಂದ್ರೆ, ನಮ್ಗೆ ಅಂಥ ಒಂದು ಚಾಲೆಂಜ್ ಬಂದಿದೆ ಅಂದ್ರೆ, ಸುಮ್ಮನೆ ನಮ್ಮೊಳಗಿನ ಶ್ರದ್ಧೆಯಿಂದ ನಾವಿರ್ಬೇಕು ಅಷ್ಟೆ. ಸುಮ್ಮನೆ ಇರು, ಅದು ಏನೇ ಬರಲಿ, ನಮ್ಮ ಶ್ರದ್ಧೆ, ನಮ್ಮ ಸಾಧನೆ, ನಮ್ಮ ಪೇಶನ್ಸ್, ನಮ್ಮ ಸಹನೆ, ನಮ್ಮ ಸಬೂರಿ, ನಮ್ಮೊಳಗೆ ಅದೆಲ್ಲವೂ ಬಯಲಾಗಿ ಬೆಳಕಾಗುತ್ತದೆ. ಬರೆದಿಟ್ಕೊಂಡ್ಬಿಡಿ, ಎಲ್ಲವೂ ಬಯಲಾಗಿ ಬೆಳಕು. ಹೀಗಾಗಿ ಸಾಧನೆಯ ಮಾರ್ಗದಲ್ಲಿ ಇರೋ ನಿಮಗೆ ಏನೋ ಒಂದು ಗಳಿಗೆ ಬಂದಿದೆ, ಏನೋ ಒಂದು ಕಷ್ಟ ಬಂದಿದೆ ಅಂತ ನೀವು ಅನಿಸಿದ್ರು, ಅದನ್ನ ಪಾರಾಗೋದಕ್ಕೆ ನೀವು ಪ್ರಯತ್ನ ಪಡಿ. ಸುಮ್ಮನೆ ಸಾಧನೆ, ಸುಮ್ಮನೆ ಸಹನೆಯಿಂದ ಇರಿ. ನೆನ್ಪಿಟ್ಕೊಳ್ಳಿ, ಅದು ತಾನಾಗೇ ಸರಿದು ಹೋಗುತ್ತದೆ, ತಾನಾಗೇ ಸರಿದು ಹೋಗುತ್ತದೆ. ನೆನ್ಪಿಟ್ಕೊಳ್ಳಿ. ಅಲ್ಲಿವರೆಗೆ ನಮಗೇನ್ ಬೇಕು? ಶ್ರದ್ಧೆ, ಸಹನೆ, ಶ್ರದ್ಧೆ, ಸಹನೆ, ಇವೆರಡೇ ಮಾತು. ಎಂಥದೇ ಕಾಯಿಲೆ, ಸುಮ್ಮನೆ ಶ್ರದ್ಧೆಯಿಂದ ಸಾಧನೆ ಮಾಡಿ, ತಾನಾಗೆ ಕರಗಿ. ಎಂಥದೇ ಎದುರಿಗೆ ಬಂದಿರೋ ಚಾಲೆಂಜ್ ಘಟನೆ, ಕಷ್ಟದ ಸಮಯ, ಸುಮ್ಮನೆ ಶ್ರದ್ಧೆಯಿಂದ ಸಾಧನೆ ಮಾಡಿ, ಎಲ್ಲವೂ ಕರಗಿ ಹೋಗುತ್ತೆ, ಬೆಳಕಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿನ್ನೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದವರು ರಶ್ಮಿ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ. ಒಬ್ಬ ವಾರಿಯರ್ ಅವರು ಹೇಗೆ ತಮ್ಮ ಭೂಮಿಯನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೃಷಿ ಮಾಡಿ, ಎಷ್ಟು ಮಧುರವಾದ ಹಣ್ಣುಗಳು, ಎಷ್ಟು ಅದ್ಭುತವಾದ ಬೆಳೆ, ಎಷ್ಟು ಅದ್ಭುತವಾದ ಸ್ಥಿತಿ. ಸುಮ್ಮನೆ ಅದನ್ನು ನೋಡೋದಕ್ಕೆ ಯಾರು ಮಿಸ್ ಮಾಡಿ. ಮತ್ತೆ ಶಾಂತಾ ಶ್ರೀನಿವಾಸ್ ಮೇಡಮ್ ಅವ್ರಿಗೆ ಯಾರು ಬೇಕಾದ್ರೂ ಇವತ್ತಿನ ಈ ತಿಂಗಳದ್ದು ಆ ಕಾರ್ಯಕ್ರಮಕ್ಕೆ ಕಳಿಸ್ಕೊಡೋರಿದ್ದಾರೆ, ಯಾರು ಬೇಕಾದ್ರೂ ಕಳಿಸ್ಕೊಡು. ನಂಬರ್ ನಿನ್ನೆ ಹಾಕ್ತೇನೆ, ಇವತ್ತು ಹಾಕ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಪ್ರಜ್ಞಾ.